ವಿಹಾರನ ರೆಡಿ ಮಾಡಬೇಕು. ಒಂದು ನಮ್ಮ ಮನೆಯಲ್ಲಿ ನಾವು ಒಂದು ಬುದ್ಧ ವಿಹಾರ ಬರಬೇಕು ಅಂತ ನಾವು ಮತ್ತು ನಮ್ಮ ಮಾವವರು ಎಲ್ಲ ಕೂತ್ಕೊಂಡು ಮಾತಾಡಿದಾಗ ಆಯಿತು ಅಂತ ಒಪ್ಕೊಂಡ್ವಿ. ಅದು ಒಪ್ಕೊಳ್ಳೋದಕ್ಕೆ ಸುಮ್ಮನೆ ಕಾರಣ ಅಲ್ಲ. ನಮ್ಮ ಮಾವರು ಸಾರನಾಥ ಬುದ್ಧ ವಿಹಾರ ಅಂತ ಅಲ್ಲಿಗೆ ಅವರು ಪ್ರೇರಣೆಯಾಗಿ ಅವರು ಅಲ್ಲಿ ಅವ್ರನ್ನ ತೊಡಗಿಸ್ಕೊಂಡಿದ್ರು. ನಂತರ ನಮ್ಮನ್ನು ಅವರು ಕರ್ಕೊಂಡೋಗಿ ಅದು ದಮ್ಮನ ಒಪ್ಕೊಳ್ಳೋ ಥರ ಮಾಡಿ ನಮ್ಮನ್ನು ನಾಗ್ಪುರಕ್ಕೆ 2017-18ರಲ್ಲಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಸಾರನಾಥ ಗ್ರೂಪ್ ಒಂದು ಟೀಮ್ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಅಲ್ಲಿ ನನಗೆ ನಾವು ದಮ್ಮನ ಸ್ವೀಕಾರ ಮಾಡಬೇಕು, ನಾವು ಮರ್ತಿದ್ವಿ, ಇದು ನಮ್ಮ ಮೂಲ ದಮ್ಮ ಅಂತ ಅರ್ಥಕೊಂಡು ನಾವು ಆ ದಮ್ಮನ ಸ್ವೀಕಾರ ಮಾಡಿದ್ವಿ. ಆ ಒಂದು ಪ್ರೇರಣೆಯಿಂದ ನಾವೆಲ್ಲ ಕೂತಿ ನಮ್ಮನೆಯಲ್ಲಿ ಮಾತಾಡಿ ನಾವು ಇದೊಂದು ದೀಪಾಂಕರ ಬುದ್ಧ ವಿಹಾರವನ್ನು ಕಟ್ಟಲಿಕ್ಕೆ ಒಂದು ಅದು ಆಯಿತು. ನಂತರ ಪ್ರೇರಣೆಯಾಗಿ ಈ ಒಂದು ಮಟ್ಟದಲ್ಲಿ ನಾವು ಈ ಒಂದು ದೀಪಾಂಕರನ್ನು ಕಟ್ಟಿದ್ದೇವೆ. ಹಾಗೆ ಇದರಲ್ಲಿ ನಮ್ಮ ಗುರಿ ಮತ್ತು ಉದ್ದೇಶ ಮುಂದೆ ಇದರಿಂದ ಒಳ್ಳೆಯ ಸಂದೇಶನ ಕೊಡಬೇಕು. ಪ್ರತಿಯೊಬ್ಬ ಬೌದ್ಧ ಧಮ್ಮವನ್ನು ಸ್ವೀಕಾರ ಮಾಡಿ ಅವರು ಕೂಡ ಒಂದು ಧಮ್ಮದಲ್ಲಿ ನಡ್ಕೊಂಡು ಹೋಗಬೇಕು. ಅದೇ ರೀತಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೋಬೇಕು ಅಂದ್ಕೊಂಡಿದ್ದೀವಿ. ಮುಂದೆ ಅದರ ರೂಪುರೇಷೆಗಳನ್ನು ಮಾಡೋದು ತಯಾರು ಮಾಡಿ ನಾವು ನಿಮಗೆ ತಿಳಿಸೋಕ್ಕೆ ಇಷ್ಟಪಡ್ತೀವಿ. ಫೋನ್ ನಂಬರ್ ಬಂದು ಧ್ಯಾನ ಮಾಡಬೇಕು ಅಂತ ಅಲ್ಲ, ಅಲ್ಲಿ ಆಫ್ ಮಾಡಿದ್ರೆ ಇಲ್ಲ ಫೋನ್ ನಂಬರ್ ಯಾರಾದರೂ ಇಲ್ಲಿ ಬಂದು ವಿಸಿಟ್ ಮಾಡಬೇಕು. ನೀವು ಎಡಿಟ್ ಮಾಡ್ಕೊಬೇಕು ಮ್ಯಾಮ್ ಅಷ್ಟೇ. ತೆಗಿಯೋವರೆಗೆ 73 ಫೋನ್ ತಗೊಂಡು ಕೈ ಫೋನ್ ಕೈ 7349768146 ಈ ನಂಬರಿಗೆ ಸಂಪರ್ಕಿಸಬಹುದು. ಈ ಫೋನ್ ನಂಬರ್ಗೆ ನಮ್ಮನ್ನು ಸಂಪರ್ಕಿಸಬಹುದು. ಜೈ ಭೀಮ್.